ಸರಿ ವಿಶ್ವನಾಥ್ ರೀ. ಊರು ನಾಯ್ಕನೂರು ರೀ. ನಾಯಕನೂರು. ಇದು ಕಡ್ಲಿ ಹೊಲ ನಿಮ್ದ ಅನ್ರಿ ಇದು? ಹ್ಞೂ. ಇದಕ್ಕೆ ಏನು ಹಾಕಿದ್ರಿ ಸರ್? ಏನು ಗೊಬ್ಬರ ಹಾಕಿ ಬಿತ್ತಿದ್ದೀರಾ? ಏನು ಹಾಕಿರಿ ಇದಕ್ಕೆ? ಗೊಬ್ಬರ ಹಾಕಿಲ್ಲ ರೀ. ಗೊಬ್ಬರ ಹಾಕಿಲ್ಲ. ಏನು ಹಾಕಿರಿ ಇದಕ್ಕೆ? ಗೊಬ್ಬರದ ಬದ್ಲಿಗೆ ಏನು ಹಾಕಿರಿ ಬೀಜಕ್ಕೆ? ಇದು RPS 76 ರೀ. ಇದು RPS 70. ಇದನ್ನ ಹೊಡೆದು ಇಲ್ಲೇ ಒಗದಿರಿ ಈಗ ಸ್ಪ್ರೇ ಮಾಡಿ. ಈ RPS 76 ಅನ್ನ ಬೀಜದಾಗ ನೀವು ಕಲಿಸಿದಿರಿ ಹೌದಲ್ರಿ? ಬೀಜದಾಗ ಕಲಿಸಿ ಬಿತ್ತೀರಿ. ಸ್ಪ್ರೇ ಎಷ್ಟು ಸಲ ಆಗೈತ್ರಿ ಈಗ? 3 ಸಲ ರೀ. 3 ಸಲ ಸ್ಪ್ರೇ ಮಾಡಿರಿ. ಈಗ ಈ ಬೆಳೆಗೆ ಒಟ್ಟ ನೀವು ಗೊಬ್ಬರ ಹಾಕಿಲ್ಲ. ಇಲ್ಲ ಬಿಡ್ರಿ. ಈಗ ಜನರ ಭಾವನೆದೊಳಗೆ ಏನಾಗೈತೆ ಅಂತಂದ್ರೆ ಗೊಬ್ಬರ ಇಲ್ದನ್ನ ಬೆಳೆ ಬರೋದಿಲ್ಲ ಅಂತ ಅನ್ಕೊಂಡ್ಬಿಟ್ರ. ಈಗ ನೀವು ಈಗ ಒಂದು ಕಾಲ ಗೊಬ್ಬರ ಹಾಕಿಲ್ಲ, ಗೊಬ್ಬರ ಹಾಕ್ದೇನೆ ಈಗ ಬೀಜೋಪಚಾರ ಮಾಡಿದಿರಿ, 2 ಸಲ ಸ್ಪ್ರೇ ಕೊಟ್ಟಿದ್ದೀರಿ. ಈ RPS ಹೊಡಿಯೋದ್ರಿಂದ ಏನು ಅನುಕೂಲ ಆಗೈತಿ ನಿಮ್ಗೆ? ಏನಿಲ್ಲ ರೀ, ಮತ್ತು ಗೊಬ್ಬರದ ಬದ್ಲಿ ಅದು ರೊಕ್ಕ ಉಳಿತೈತಿ. ಹಾಂ, ಗೊಬ್ಬರದಲ್ಲಿ ರೊಕ್ಕ ಉಳಿತ್ರಿ. ಉಳಿತಿ. ಈಗ ಬೆಳೆ ಹೆಂಗೆ ಅನ್ಸುತ್ತೆ ಸರ್ ನಿಮ್ಗೆ? ಬೆಳೆ ಚಲೋ ಅನ್ಸುತ್ತೆ. ಚಲೋ ಅನ್ಸುತ್ತೆ. ಈಗ ನೋಡ್ರಿ, ಈ ಗಿಡದ ತುಂಬ ಕಾಯಿ ಅದಾವು, ಗೊಂಚಲು ನೋಡಿ ಸೂಪರ್ ಆಗಿದಾವು. ಈಗ ನಿಮ್ಮ ಊರಿನ ಸುತ್ತಮುತ್ತ ರೈತರಿಗೆ RPS ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಅವ್ರು ನೋಡೇ ಬಿಟ್ಟಾರಲ್ರಿ, ಎಲ್ಲ ಗೊತ್ತಾಗತ್ತೆ. ಹಾಂ ರೀ. ನಿಮ್ಮ ಆಜು ರೈತರು ನೋಡಿದಾರೆ, ಈಗ ನೆಕ್ಸ್ಟ್ ಟೈಮ್ ಹೊಡಿಬೇಕಂತ ಅನ್ಕೊಂಡ್ರೆ ಏನಂದಾರೆ? ಮುಂದಕ್ಕೆ ನಮಗೂ ಕೊಡಿಸಂತಾರ್ರಿ ಅಂದಾರಿ. ಓಕೆ, ನಮಸ್ತೆ.